ಅಲ್ಲೆಲೂಯಾ, ಅಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಡದ ದೇವರಿಗೂ ದೇವಸೇವಕರು ವಂದನೆ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಹೆಸರ 1 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 4ನೇ ವಾಕ್ಯ. ನಮ್ಮಲ್ಲಿ ಯೇಸು ಕ್ರಿಸ್ತನ ಸತ್ತರೊಳಗಿಂದ ಎಬ್ಬಿಸಿದರಲ್ಲಿ, ಇದೆಲ್ಲ 1 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ಯೇಸು ಕ್ರಿಸ್ತನು ಸತ್ತರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವುದ ನಾವು ಪರಲೋಕ ತಂದೆ ದೇವರೇ ಅಪ್ಪ, ಇವತ್ತು ಒಳ್ಳೆಯ ಸಮಯ ಸ್ತೋತ್ರ ಕರ್ತನೆ, ಕೊಟ್ಟಂತ ಆಲೋಚನೆ ಸ್ತೋತ್ರ, ವಾಕ್ಯಗಳ ಪದಗಳ ಗುಣಾದ ಸ್ವಾಮಿ ಅಪ್ಪ ತಿಳಿಪಡಿಸು ಸ್ವಾಮಿ. ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇರ್ತನೆ. ಈ ವೇಳೆ ಒಂದು ಹೃದಯಗಳ ಜೀವನ ವಾಕ್ಯ ಬಲವಾದ ಕಾರ್ಯ ನಡೆಸಬೇಕಾದ್ರೆ ಅಪ್ಪ, ಹೌದು ಸ್ವ ಮನುಷ್ಯರು ಮುಖ ನೋಡುವುದು ನನ್ನ ತಂದೆ ದೇವರ ಅಂತರಾಳದ ಹೃದಯ ತಿಳಿದಿರುವ ದೇವರಿನಾಗಿದೆ ಕರ್ತನೆ. ಈ ದಿನ ಬಂದಿರುವ ಪ್ರಕಾರ ಕರ್ತನೆ, ಯಾವುದೇ ಪರಿಸ್ಥಿತಿಯಲ್ಲಿ ಬಂದಿರ್ಬೋದು ಅಪ್ಪ, ಪ್ರಾರ್ಥನೆ ಮುಗಿಸಿ ಹೋಗುವ ನಿನ್ನ ಬಲವಾದ ವಾಕ್ಯ ಎಲ್ಲರಲ್ಲಿ ಕಾರ್ಯ ಮಾಡಿಸಲಿದೆ. ಈ ವೇಳೆ ನನ್ನನ್ನೇ ನಿನ್ನ ವಾಕ್ಯಕ್ಕೆ ತಗ್ಗಿಸಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದಾರೆ. ವಾಕ್ಯಗಳ ಪದಗಳ ಗುಣಾದ ತಿಳಿಪಡಿಸಿಕೊಟ್ಟು ಆದಿತ ಅಂತಂದ್ರೆ ನೀನ್ ನಡೆಸೋದಕ್ಕೆ ಸ್ತೋತ್ರ. ಯೇಸುವಿನ ಮೊದಲು ನಮ್ಗೆ ಪ್ರಾರ್ಥಿಸ್ತೇವೆ ನನ್ನ ಪರಲೋಕ ತಂದೆ ದೇವರೇ. ಆಮೆನ್. ಸ್ತೋತ್ರ. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾ ಅನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಎಷ್ಟು ಜನ ನಂಬ್ತೀರಾ? ಒಂದು ಕ್ಷಯ, ಕಳಂಕ, ಒಂದು ಬಾಧ್ಯತೆ. ಉದಾಹರಣೆಗೆ ಕ್ಷಯ, ಕಳಂಕ, ಅಲ್ಲ ಲಯ, ಕ್ಷಯ, ಕಳಂಕ, ಈ 3 ಇಲ್ಲುವಂತ ಬಾಧ್ಯತೆ ಅಂದ್ರೆ ಏನು? ದೇವರ ಉದ್ದೇಶ. ಇಲ್ಲದ್ರ ಕಳೆದಲ್ಲಿ ಉಪವಾಸ ಪ್ರಾರ್ಥನೆ ಆಯ್ತು, ಆ ಪ್ರಾರ್ಥನೆ ಮಾತ್ರ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಉಪವಾಸ ಪ್ರಾರ್ಥನೆ ಮುಗಿದ್ರು ಸಹ ಅದೇ ಪ್ರಾರ್ಥನೆ ಕಂಟಿನ್ಯೂ ಆಗಿರ್ಬೇಕು. ಅಲ್ಲೆಲ್ಲಾ ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಏರುಪೇರು ಆಗ್ತದೆ. ಇದರಿಂದಲೇ ಯಾರ ಜೀವಿತದಲ್ಲಿ ಪ್ರಾರ್ಥನೆ ಜಾಸ್ತಿ ಇರೋದು ಅವ್ರಿಗೆ ಕಷ್ಟಗಳು. ನಾವು ಅನ್ಕೊಂಬೋದು, ಸ್ವಲ್ಪ ಏನಕ್ಕಿಷ್ಟು ಕಷ್ಟ, ಏನಕ್ಕಿಷ್ಟು ಹೋರಾಟ, ಎಷ್ಟೋ ವೇದನೆ ನನ್ನ ಕುಟುಂಬದಲ್ಲಿ. ಅಲ್ಲೆಲ್ಲಾ ಯಾರ ಮೇಲೆ ದೇವರ ಉದ್ದೇಶ ಇರುತ್ತೋ, ಯಾರ ಮೇಲೆ ದೇವರ ಪದ್ಧತಿ ಇರುತ್ತೋ, ಆ ಉದ್ದೇಶ, ಆ ದೇವರು ಇಟ್ಟಂತ ಒಂದು ಬಾಧ್ಯತೆ ನೆರವೇರಬಾರ್ದು ಅಂತ ಶತ್ರುವಿನ ಕುತಂತ್ರ. ಅಲ್ಲೆಲ್ಲಾ ಅನ್ಕೊಳ್ಳಿ, ನೀವು ಬೇಕಾದ್ರೆ ಟೆಸ್ಟ್ ಮಾಡಿ. 1 ವಾರ ಪ್ರಾರ್ಥನೆ ಮಾಡ್ಬೇಡಿ, ಬೈಬಲ್ ಓದ್ಬೇಡಿ, ಏನು ಮಾಡ್ಬೇಡಿ, ಆರಾಮಾಗಿರಿ. ಸೂಪರ್ ಆಗಿ ಜಿಂಗ್ಲಕ್ಕಂತ ಆರಾಮಾಗಿರ್ತಾರ. ಯಾವಾಗ ಪ್ರಾರ್ಥನೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೋ, ದೇವರ ಸಮ್ಮುಖದಲ್ಲಿ ಯಾವಾಗ ಹೋಗ್ಬೇಕು ಅಂತ ನಿಮ್ಮೊಂದು ಆಸೆ ಬರುತ್ತೋ, ಶತ್ರುವಿಗೆ ಕುತಂತ್ರ. ಯಾಕಂದ್ರೆ ಎಲ್ಲಿ ನೀನು ಬಿಡುಗಡೆ ಹೊಂದ್ಕೊಂಡ್ಬಿಡ್ತೀಯ, ನೀನು ಬಿಡುಗಡೆ ಹೊಂದಿ ನಿನ್ನ ಮುಖದ ಅನೇಕರು ಬಿಡುಗಡೆ ಹೊಂದ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಸೈತಾನ್ಗೆ ಹೊಟ್ಟೆ ಕಿಚ್ಚು. ಅಲ್ಲೆಲ್ಲಾ ಈ ದಿನದಲ್ಲಿ ಯೇಸು ಸ್ವಾಮಿನೇ ಬಿಟ್ಟಿಲ್ಲ. ಯೇಸು ಸ್ವಾಮಿ ಉಪವಾಸ ಮಾಡಿ 40 ದಿವಸ ಆದ್ಮೇಲೆ, ಹೌದಲ್ವಾ, ನಿಮ್ಗೆಲ್ಲ ಗೊತ್ತಿರೋ ಅರಣ್ಯದಲ್ಲಿ ಒಯ್ಯಲ್ಪಟ್ಟು, ನೀನು ದೇವರ ಮಗನಲ್ವೋ, ಈ ಕಲ್ಲು ರೊಟ್ಟಿಯಾಗಂತ ಮಾಡು, ನೀನು ದೇವರ ಮಗನ ಬಿಲ್ಡಿಂಗ್ ಮೇಲಿಂದ ಬೀಳು. ಅಲ್ಲೆಲ್ಲಾ ಹೌದಲ್ವಾ, ಯೇಸು ಸ್ವಾಮಿನೇ ಶೋಧಿಸಿದಂತ ಶತ್ರು ಅದನ್ನು ನಮ್ಮನ್ನ ಶೋಧಿಸ್ತಾ ಇರ್ತಾನ. ಹೌದಲ್ವಾ, ಈ ಒಂದು ದೇಹದಲ್ಲಿ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ ದೇವರೊಂದು ಬಾಧ್ಯತೆ, ಆ ಒಂದು ದೇವರ ಉದ್ದೇಶ ಏನಿದೆ ಅದನ್ನು ನಾವು ಎದುರು ನೋಡೋರಾಗಬೇಕು. ಅಲ್ಲೆಲ್ಲಾ ನಾವು ಅನ್ಕೊಂತೀವಿ, ದೇವರೇ ನಾನು ಈ ಕುಟುಂಬಕ್ಕೆ ಯಾಕಾಗಿ ಬಂದೆ, ನಾನು ಈ ಮನೆಗೆ ಯಾಕಾಗಿ ಬಂದೆ, ಈ ಸಭೆಗೆ ನಾನು ಯಾಕಾಗಿ ಬಂದೆ, ಈ ಗ್ರಾಮಕ್ಕೆ ನಾನು ಯಾಕಾಗಿ ಬಂದೆ, ನಾನು ಯಾಕಾಗಿ ಈ ಕುಟುಂಬದಲ್ಲಿ ನಾನು ಬಂದೆ ಅಂತ ಎಷ್ಟೋ ಸಲ ನಾವು ಗುಣಗುಟ್ಟಿದ್ದೇವೆ. ಎಷ್ಟೋ ಸಲ ದೇವರೇ ನನ್ನ ಮಕ್ಕಳು ಯಾಕೆ ಆ ಕುಟುಂಬ ಕಳಿಸ್ಬಿಟ್ಟೆ, ನನ್ನ ಮಕ್ಕಳು ಯಾಕೆ ಆ ಊರಿಗೆ ಕಳಿಸ್ಬಿಟ್ಟೆ, ನನ್ನ ಸೊಸೆ ಯಾಕೆ ಇವಳು ನನ್ನ ಸೊಸೆಗೆ ಬಂದ್ಬಿಟ್ಲು, ಅಲ್ಲಲ್ಯಾ ಯಾಕಾಗಿ ನಾನು ಈ ಕುಟುಂಬನ ಸೇರಿದೆ. ನಾವು ಎಷ್ಟೋ ಸಲ ದೇವ್ರನ್ನ ಪ್ರಶ್ನೆ ಮಾಡ್ತೇವೆ. ಅಲ್ಲಲ್ಯಾ
ದೇವರ ಉದ್ದೇಶ ಇಲ್ಲದೆ ಏನೂ ಆಗೋದಿಲ್ಲ. ಆಮೆನ್. ನಾವೊಂದು ಕುಟುಂಬಕ್ಕೆ ಹೋಗ್ಬೇಕು, ಒಂದು ಕಂಪನಿಗೆ ಹೋಗ್ಬೇಕು, ಅಥವಾ ನಾವು ಒಂದು ಫ್ಯಾಕ್ಟರಿ ಕೆಲಸ ಮಾಡಬೇಕು ಅಂದ್ರೆ ದೇವರ ಉದ್ದೇಶ ಏನೋ ಇರುತ್ತೆ. ಅಲ್ಲೆಲ್ಲಾ ಅದಕ್ಕಾಗಿ ಆ ಉದ್ದೇಶ ಎಂಥದ್ದು? ಲಯ ಕಳಂಕ ಕ್ಷಯಗಳಿಲ್ಲದು. ಲಯ ಅಂದ್ರೆ ಏನು? ನಾಶವಾಗದಿರುವಂಥದ್ದು. ನಿನ್ನ ಜೀವಿತದಲ್ಲಿ ದೇವರು ಒಂದು ಉದ್ದೇಶ ಇಟ್ಟಿದ್ದಾರೆ, ಅದು ನಾಶವಾಗದಿರುವಂಥ ಉದ್ದೇಶ. ಅಲ್ಲೆಲ್ಲಾ ಕಳಂಕ, ಶತ್ರುವಾದನು ನಿನ್ನ ಮೇಲೆ ಕೆಟ್ಟ ಆರೋಪ ತರಬೇಕು ಅಂತ ಶತ್ರುವಾದನು ಏನೇ ಕುತಂತ್ರ ಮಾಡ್ಬೋದು, ಆದರೆ ನಿನಗೊಂದು ತಿಳುವಳಿಕೆ ಇರಬೇಕು, ನನ್ನ ಕುಟುಂಬದ ಮೇಲೆ, ನನ್ನ ಜೀವಿತದ ಮೇಲೆ ದೇವರಿಟ್ಟಿರುವಂತ ಉದ್ದೇಶ ಅದು ಕಳಂಕ ತರುವಂತದ್ದಲ್ಲ. ಅಲ್ಲೆಲ್ಲಾ ಮೂರನೇದು ಕ್ಷಯ. ಯಾವ ರೋಗ ನಿನ್ನ ಜೀವಿತದಲ್ಲಿರುವಂತ ಒಂದು ಉದ್ದೇಶ, ದೇವರ ಉದ್ದೇಶ ಎಂಥದ್ದು? ಆ ಒಂದು ರೋಗ ತಂದು ರೋಗದಲ್ಲಿ ಬೀಳ್ಬೇಕು ಅಂತ ಅಲ್ಲ, ಆ ರೋಗಗಳ ಇಲ್ಲದಿರುವಂತ ಉದ್ದೇಶ ನಿನ್ನ ಮೇಲೆ ಇಟ್ಟಿರೋದು. ಆದರೆ ನಾವೇನು ಮಾಡ್ತೀವಿ, ಈ ಲೋಕದಲ್ಲಿ ಜೀವಿಸುವಾಗ ನಾವು ಬರುವಂಥ ಕಷ್ಟಗಳನ್ನ ನೋಡಿ ಕಷ್ಟಗಳನ್ನೆಲ್ಲ ಬಿದ್ದೋಗ್ತೀವಿ. ಅಲ್ಲೆಲ್ಲಾ ಯೇಸುಸ್ವಾಮಿ ಏನು ಹೇಳಿದ್ರೆ, ನಿನ್ನ ಚಿಂತಾ ಭಾರಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ನಾವೇನು ಮಾಡ್ತೀವಿ ಬ್ರದರ್ ಹೇಳ್ದಂಗೆ, ದೇವ್ರು ಕೊನೆ ಕಾರಲ್ಲಿ ಮಾಡ್ತಾರೆ, ಆದರೆ ನಾವು ದೇವ್ರು ಮಾಡೋ ಅದ್ಭುತ ಮಾಡೋವರೆಗೂ ನಮ್ಮ ಪೇಷನ್ಸ್ ತಡೆಯಲ್ಲ. ಗಲಿಬಿ ಏನು ಮಾಡೋದು, ನಾಳೆ ಆ ಕಮಿಟ್ಮೆಂಟ್ ಇದೆ, ನಾಳೆ ಈ ವಿಷಯಗಳಿದೆ, ಆ ವಿಷಯಗಳಿದೆ, ಎಲ್ಲರೂ ಏನೋ ಕಾರ್ಯ ಮಾಡೋದು, ಹಂಗೆ ಹಿಂಗೆ ಒದ್ದಾಡ್ಕೊ ಮಾನಸಿಕ ತುಂಬ ಪ್ರಯಾಸ ಮಾಡ್ತೀವಿ. ಅದು ದೇವ್ರು ಹೇಳಿದ್ದು, ನಿನ್ನ ಚಿಂತೆ ಬರೋ ನನ್ನ ಮೇಲೆ ನಾನು ನಿನ್ಗೋಸ್ಕರ ಚಿಂತಿಸುತ್ತೇನೆ. ದೇವ್ರು ಕಾರ್ಯ ಮಾಡುವಾಗ ಒಪ್ಪಿಸಿದ ಮೇಲೆ ನಮ್ಗೆ ಯಾಕೆ ಕಳವಳ? ಅಲ್ಲೆಲ್ಲಾ ಈ ದಿನ ಅಂತ ಕಳವಳ ನಮ್ಮಲ್ಲಿ ಇರುವುದಾದ್ರೆ ಅದು ತೆಗೆದುಹಾಕೋಣ. ಯಾಕಂದ್ರೆ ದೇವರ ಉದ್ದೇಶ ನನ್ನ ಮೇಲಿದೆ. ದೇವರ ಉದ್ದೇಶ ನನ್ನ ಮೇಲೆ ಇರುವಾಗ ಕಳವಳಕ್ಕೆ ಜಾಗವಿಲ್ಲ. ನೀನು ಕಳವಳ ಆಗ್ಬೇಕು, ಸಮಾಧಾನ ಕೆಡಿಸ್ಬೇಕು ಅಂತ ಶತ್ರುವಾದನು. ಯಾಕಂದ್ರೆ ಮೊದಲು ಸಮಾಧಾನ ನಿನ್ನಲ್ಲಿ ತೆಗೆದುಹಾಕಿದ್ರೆ ಪ್ರಾರ್ಥನೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಸಮಾಧಾನ ನಿನ್ನಲ್ಲಿ ತೆಗೆದುಹಾಕಿದ್ರೆ ಕುಟುಂಬದಲ್ಲಿ ಆಟೋಮೆಟಿಕ್ ಗಲಿಬಿಲಿ. ಕೆಲ್ಸಕ್ಕೆ ಹೋಗಿ ಗೊತ್ತಾದಂಗೆ ಎಂಟ್ರಿ ಬತ್ತ ಆಯ್ತು ತಗೊಂಬನ್ರಿ, ನನ್ನ ಕೆಲಸ ಇದೆ ಸುಮ್ಮನೆ, ನನ್ನ ಕೆಲ್ಸಕ್ಕೆ ಆಗ್ಲಿಲ್ಲ, ಹೋಗೋ ಪರಿಸ್ಥಿತಿ ಏನೂ ಆಗ್ಲಿಲ್ಲ. ಅಲ್ಲೆಲ್ಲಾ ಎಷ್ಟೋ ಕುಟುಂಬದಲ್ಲಿ ಇದನ್ನ ಸಮಾಧಾನ ನೆಲೆ ನಿಲ್ತಾ ಇಲ್ಲ. ಯಾಕಂದ್ರೆ ದೇವರ ಉದ್ದೇಶ ಒಬ್ಬೊಬ್ಬರ ಮೇಲಿದೆ, ಅದು ಅನೇಕರಿಗೆ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲಾ ನನ್ಗೆ ಹೇಳ್ರು ನೀನ್ ನಿನವೇಗ ಹೋಗು, ನಾನು ದೇವರೇ ತಾಸಿಸ್ಕೊತೀನಿ. ಆದ್ರೆ ದೇವ್ರ ಉದ್ದೇಶ ಇರೋದ್ರಿಂದ ಅವನು ಎಲ್ಲೋದ್ರು ಸಹ ಅವನು ದೇವ್ರ ಉದ್ದೇಶದ ಮೀನೊಳಗೆ ಅವನು ಊರು ರಾತ್ರಿ ಇದ್ದು ದೇವ್ರ ಉದ್ದೇಶ ನೆರವೇರುವ ಹಾಗೆ ದೇವ್ರು ಮಾರ್ಪಡಿಸೋರು. ಅಲ್ಲೆಲ್ಲಾ ಎಷ್ಟು ಜನ ನಂಬ್ತೀರಾ? ನನ್ನ ಮೇಲೆ ದೇವರ ಉದ್ದೇಶ ಇದೆ, ನನ್ನ ಕುಟುಂಬದ ಮೇಲೆ ದೇವರ ಉದ್ದೇಶ ಇದೆ. ಆ ಉದ್ದೇಶಕ್ಕೆ ವಿರುದ್ಧವಾಗಿ ಶತ್ರುವಾದ ಎಂತ ಅನಾರೋಗ್ಯ ತಂದಿರ್ಬೋದು, ನಾಶಕರವಾದ ಪರಿಸ್ಥಿತಿ ತರ್ಬೋದು. ಆತರ ಮಾತುಗಳಲ್ಲಿ ಉದ್ದೇಶ ಇರುವುದ ಮೇಲೆ ದೇವರ ಬಲವಾದ ಹಸ್ತ ಚಲಿಸಲ್ಪಡುತ್ತದೆ. ಈ ದಿನ ನಿನ್ನ ಮೇಲೆ ಉದ್ದೇಶ ಇರುವಾಗ ನೀನು ಕಳವಳಕ್ಕೆ ಜಾಗವಿಲ್ಲ, ನಿನ್ನ ಜೀವಿತದಲ್ಲಿ ಹೋರಾಟಕ್ಕೆ ಜಾಗವಿಲ್ಲ. ಯಾಕಂದ್ರೆ ಉದ್ದೇಶ ಇರುವವರ ಜೀವಿತದಲ್ಲಿ ದೇವರ ಪರಲೋಕದಿಂದ ಇಳಿದು ಬರುವನಾಗಿದ್ದಾನೆ. ಅಲ್ಲೆಲ್ಲಾ ಆ ಉದ್ದೇಶ ನಾಶಕರವಾದ ಉದ್ದೇಶವಲ್ಲ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಾ ಮೋಶೆ ಚಿಕ್ಕವನಾಗಿ ಹುಟ್ಟುತ್ತಂಗೆ ಅಲ್ಲೆಲ್ಲಾ ಅವನು ರಾಜನ ಇರ್ತಾನಲ್ಲ, ಫರೋಹನ ರಾಜ್ಯ, ಆ ಸಮಯದಲ್ಲಿ ಎಲ್ಲ ಚೊಚ್ಚಲ ಗಂಡು ಮಕ್ಕಳು ಸಾಯಿಸ್ಬೇಕು ಅಂತ ಆಜ್ಞಾಪಿಸಿದ್ರು. ಮೋಶೆ ಮೇಲೆ ಒಂದು ಉದ್ದೇಶ ಇತ್ತು. ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನ ಮಗನೆಂದು ಹೆಸರು ಕರೆದಿದ್ದೇನೆ. ಭಕ್ತನ ಹೇಳ್ತಾನೆ, ದೇವರೇ ನಾನು ಪಿಂಡವಾಗಿರ್ಬೇಕು, ನಿನ್ನ ಕಣ್ಣು ನನ್ನ ಮೇಲೆ ಬಿತ್ತು. ಅಲ್ಲೆಲ್ಲಾ ಅಲ್ಲಿ ಮೋಶೆ ತಾಯಿಯ ಗರ್ಭದಲ್ಲಿ ಬರುವಾಗಲೇ ಅವನ ಮೇಲೆ ಉದ್ದೇಶ ಇತ್ತು. ಅಲ್ಲೆಲ್ಲಾ ಆ ಉದ್ದೇಶ ಇರುವಾಗ ಅವಳ ತಾಯಿ ಎಷ್ಟೊಂದು 3 ತಿಂಗಳು ಆಗೋವರೆಗೂ ಎಷ್ಟೋ ಕಾಪಾಡ್ತಾಳೆ, ಕೊನೆಯಲ್ಲಿ ಆಗೋದಿಲ್ಲ. ಒಂದು ಪೆಟ್ಟಿಗೆ ಮಾಡಿ, ಆ ಪೆಟ್ಟಿಗೆ ಹೆಸರು ಬಂದು ಜಂಬೂ ಹುಲ್ಲಿನ ಪೆಟ್ಟಿಗೆ. ಆ ಪೆಟ್ಟಿಗೆ ಈಗ ಮಗು ಉಸಿರಾಡೋ ಥರ ಮಾಡಿ ಆ ನೀರಲ್ಲಿ ತೇಲ್ಬಿಡ್ತಾಳೆ. ಆದರೆ ಆ ಕಾಲದಲ್ಲಿ ಆ ಒಂದು ಪೆಟ್ಟಿಗೆ ತುಂಬಾ ಬೆಲೆ ಉಳ್ಳದ್ದು. ಅಲ್ಲೆಲ್ಲಾ ಆ ಮಗು ಪಡ್ಕೊಳ್ಳೋದಕ್ಕೋಸ್ಕರ ಆ ಪೆಟ್ಟಿಗೆನ ಕಳ್ಕೊಂಡ್ರು. ಈ ಒಂದು ದಿನದಲ್ಲಿ ನಾವು ಎಷ್ಟೋ ಬಾರಿ ದೇವರ ಉದ್ದೇಶ ನನ್ನಲ್ಲಿರುವಾಗ ನಾವು ಎಷ್ಟೋ ವಿಷಯ ಕಳ್ಕೊಂತಿದ್ದೀವಿ. ಆದ್ರೆ ಕಳ್ಕೊಂಡ್ರ ವಿಷಯನ ನಾವು ಕೊರಗೋದು ಬೇಕಿಲ್ಲ. ದೇವ್ರ ಮುಂದೆ ದೊಡ್ಡ ಅದ್ಭುತ ಸಿದ್ಧ ಮಾಡ್ತಿದ್ದಾರೆ, ದೊಡ್ಡ ಕಾರ್ಯ ಮುಂದೆ ದೇವರು ಇಟ್ಟಿದ್ದಾರೆ. ಯಾಕಂದ್ರೆ ನನ್ನ ಕುಟುಂಬದ ಮೇಲೆ ದೇವರ ಉದ್ದೇಶವಿದೆ. ಆ ಉದ್ದೇಶಕ್ಕೆ ನಾವು ಹೋಗ್ಬೇಕು ಹೊರತು ಆ ಉದ್ದೇಶದ ಮಧ್ಯದಲ್ಲಿ ಶತ್ರು ತಂದು ಹಾಕುವಂತ ಕಳವಳ, ಶತ್ರು ತಂದು ಹಾಕುವಂತ ಹೋರಾಟ, ಶತ್ರು ತಂದು ಹಾಕುವಂತ ಬಲ ಇದೆ, ಶತ್ರು ತಂದು ಹಾಕುವಂತ ಅಸಮಾಧಾನಕ್ಕೆ ಕಿವಿ ಕೊಡಬೇಕಿಲ್ಲ. ಅಲ್ಲೆಲ್ಲೂಯಾ ಈ ದಿನ ದೇವರ ಉದ್ದೇಶ ನನ್ನ ಮೇಲಿದೆ, ದೇವರ ಉದ್ದೇಶ ನನ್ನ ಕುಟುಂಬದಲ್ಲಿದೆ. ಅಲ್ಲೆಲ್ಲೂಯಾ
ಮೋಶೆನ ನೀರಲ್ಲಿ ತೇಲಿ ಬಿಟ್ಲು. ಅವ್ರ ಅಕ್ಕ ಮಿರಿಯಮ್ಮಳು ಎಲ್ಲ ಗೊತ್ತೆ ಅಂತ ಕಾಯ್ಕೊಂಡು ಅದರಿಂದ ಬಚ್ಚಿಕೊಂಡು ನೋಡ್ತಾ ಇದ್ಲು. ಅಲ್ಲಿಯ ಫರೋಹನ ಮಗಳು ಕುಮಾರ್ತೆಯಲ್ಲಿ ಸ್ನಾನ ಮಾಡುವಾಗ ಅವ್ರ ಮಗು ಸಿಕ್ತು ಅಂತೇಳಿ ಅರಮನೆಯಲ್ಲಿ ಸಾಕುವಾಗ ದೇವ್ರ ಉದ್ದೇಶ ಅಲ್ಲಿ ಬಂತು. ಸೆಕೆಂಡು ಆ ಮಿರಿಯಮ್ಮಳು ಹೋಗಿ ಅವ್ರ ಅಕ್ಕ ಈ ಮಗುಗೆ ನೋಡ್ಕೊಳಕ್ ಒಂದು ದತ್ತು ತಾಯಿ ಕರ್ಕೊಂಡು ರಿಯಲ್ ಆ ಮಗು ಚಿಕ್ಕ ವಯಸ್ಸಿರ್ಬೇಕಾದ್ರೆ ಹಾಲು ಕುಡಿಸುವ ಕಿವಿನಲ್ಲಿ ದೇವ್ರ ವಾಕ್ಯ ಹೇಳಿ ಹೇಳಿ ಆ ತಾಯಿ ಘೋಷಿಸಿದ್ಲು. ಈ ದಿನದಲ್ಲಿ ನಾವು ಚಿಕ್ಕ ವಯಸ್ಸಿರುವಂತ ಮಗುನ ನಾವು ಎಷ್ಟು ಜನ ದೇವ್ರ ವಾಕ್ಯವನ್ನು ಹೇಳಿ ಬೋಧಿಸ್ತಾ ಇದ್ದೀವಿ. ಅಲ್ಲೆಲ್ಲ ಈ ಒಂದು ಚಿಕ್ಕ ವಯಸ್ಸಿನ ದೇವ್ರ ವಾಕ್ಯ ಮಕ್ಕಳಿಗೆ ನಾವು ಬೋಧಿಸ್ಬೇಕು. ದೇವ್ರ ವಾಕ್ಯನ ಏನಿದೆ ಅಂತ ತಿಳಿಯಪಡಿಸ್ತಾ ಇರ್ಬೇಕು. ಆವಾಗ ದೇವರ ವಾಕ್ಯದ ಅಡಿಗೆ ಮಕ್ಕಳು ಬರ್ತಾರೆ. ಇಲ್ಲ ಅಂದ್ರೆ ಲೋಕದ ಆಸೆ ಪಾಸೆಗಳಿಗೆ ಮುಳುಗಿ ಹೋಗ್ತಾರೆ. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವೆ, ನನ್ನ ಕುಟುಂಬದ ಒಂದು ಮಗುವಾಗಿದೆ ಅಂದ್ರೆ ದೇವರೇ, ಎಷ್ಟೋ ಲೋಕದಲ್ಲಿ ಮಕ್ಕಳಿಲ್ಲ, ಪುತ್ರ ಸಂತಾನ ಯೆಹೋವನ ಬಂದ ಸ್ವಾಸ್ಥ್ಯ ಗರ್ಭಫಲ ಅದರ ಬಹುಮಾನವಾಗಿದೆ. ಅನೇಕರು 20, 30, 40 ವರ್ಷ ಆದ್ರೂ ಮಕ್ಕಳಿಲ್ಲ, ಗೋಳಾಡ್ತಿದ್ರೆ. ನನಗೆ ನಿನಗೆ ಮಗು ಕೊಟ್ಟಿದ್ದ ದೇವ್ರ ಸ್ತೋತ್ರ ಮಾಡಿ. ದೇವರೇ, ನನ್ನ ಮಗುವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಟ್ಟಿದ್ದೇನೆ. ನನ್ನ ಮಗಳ ಮೇಲೆ ನೀನು ಇಟ್ಟಂತ ಉದ್ದೇಶ ನೆರವೇರಲಿ. ಶತ್ರುವಿಗೆ ಅವಕಾಶ ಇಲ್ಲ, ಯಾಕಂದ್ರೆ ನನ್ನ ಮಕ್ಕಳ ಮೇಲೆ ದೇವರ ಉದ್ದೇಶ ಇದೆ. ಅಂತ ಒಂದು ಉದ್ದೇಶ ಇರುವಾಗ ನಾವೇನ್ ಮಾಡಬೇಕು? ಮಕ್ಕಳನ್ನ ನೆಗೆಟಿವ್ ಪಾತ್ರಗಳು ಆಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ನಡೆಯುತ್ತೆ. ನಮ್ಮ ಬಾಯಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇಟ್ಟಿದ್ದಾರೆ. ಕೆಲವ್ರು ಏನ್ ಮಾಡ್ತೀವಿ, ಬರುವಂತ ಕಷ್ಟಗಳು, ಅಯ್ಯೋ ಹಂಗಾಗ್ಬಿಟ್ರೆ ಸಾಲಗಾರ ಮನೆ ಬಂದು ಹೋಗ್ಬಿಡ್ತಾರೆ, ಹಂಗಾಗುತ್ತೆ, ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. ದೇವ್ರನ್ನ ನಡೆಸ್ತಾರೆ, ದೇವ್ರ ಕಾರ್ಯ ಮಾಡ್ತಾರೆ. ಇವತ್ತು ನನ್ಗೆ ಮುಂದಿನ ದಿನದಲ್ಲಿ ಬಾಳೆ ಕಟ್ಟ ಕಾಸ್ಟ್ ಇಲ್ದೇ ಇರ್ಬೋದು, EMI ಕಟ್ಟ ಕಾಸ್ಟ್ ಇರ್ಬೋದು, ಇಲ್ದೇ ಇರ್ಬೋದು. ಅದ್ರ ಬಗ್ಗೆ ನಾನು ದೇವ್ರು ಒಪ್ಪಿಸಿದ್ದೇನೆ, ನನ್ನ ಅಪ್ಪಂಗೆ ಒಪ್ಪಿಸಿದ್ದೇನೆ. ನನ್ನ ಅಪ್ಪ ಎಲ್ಲ ಕಾರ್ಯ ಮಾಡ್ತಾರೆ. ಅವಾಗ ನಾವು ಮುಂದೆ ಆರಾಮ ಸಮಾಧಾನ. ಯಾವಾಗ ಈ ಲೋಕದಲ್ಲಿ ಬಂತ ಅಸಮಾಧಾನಗಳನ್ನ ಮನಸ್ಸಲ್ಲಿ ಹಾಕೋತೀವಿ, ಅಪ್ಪಗೆ ಒಪ್ಪಿಸ್ಕೊಟ್ಟಿದೀವಿ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಅಲ್ಲಲ್ಲಿಯ ಯಾವಾಗ ದೇವ್ರ ಕಷ್ಟದಲ್ಲಿ ನಮ್ಮ ಜೀವಿತ ಒಪ್ಪಿಸಿ ಕೊಟ್ಟಿದ್ದೇವೆ, ನಾವು ಸಮಾಧಾನದಲ್ಲಿದ್ದು ಪ್ರಾರ್ಥನೆಯಲ್ಲಿ ನಿರತರಾಗಿರ್ಬೇಕು. ನಾವೆಲ್ಲ ಫಸ್ಟ್ ಹೇಳಿದೆ, ಉಪವಾಸ ಪ್ರಾರ್ಥನೆ ಮಾತ್ರ, ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನೆ ಇಲ್ಲ, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರಾರ್ಥನೆ ಮಾಡುವಾಗ ಆ ದಿನವೆಲ್ಲ ಒಂದು ದೇವರ ಒಂದು ಕೃಪೆಯಲ್ಲಿ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಕ್ಯ ಹಾಕಿ ಅಥವಾ ಸಾಂಗ್ ಹಾಕೊಂಡು ಒಂದು 5-10 ಗಂಟೆ ಒಂದು ವಾಕ್ಯದ ಸಾಂಗ್ ಕೇಳ್ಕೊಂಡು ವಾಕ್ಯನ ಓದಿ ಅಥವಾ ಮುಂದಕ್ಕೆ ಹೋಗಿ ಆ ದಿನವೆಲ್ಲ ಅದೇ ಧ್ಯಾನ ಬರ್ತಾ ಇರ್ತದೆ. ಕೆಲವ್ರು ಹೇಳ್ತಾರೆ, ಇಲ್ಲ ಬ್ರದರ್, ನನಗೆ ಸಮಯ ಸಿಕ್ಕಾಗ ಮಾಡ್ತೀನಿ, ಮಧ್ಯಾಹ್ನ ಹೊತ್ತು ಅಥವಾ ಸಂಜೆ ಹೊತ್ತು ಸಮಯ ಸಿಗುತ್ತಾಗ ಮಾಡ್ತೀನಿ ಅಂತ. ಅಲ್ಲಲ್ಲ, ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಸಾಂಗ್ ರೀಲ್ಸ್ ನೋಡ್ತಾ ಇರ್ತಾರೆ, ಅದಾವುದೋ ಒಂದು ಟ್ರೆಂಡಿಂಗು ಗೆ ಅಂತ ಗೊತ್ತದಲ್ಲ, ಆ ಟ್ರೀ ನೋಡ್ತಾ ರೀ, ಆ ದಿನ ಎಲ್ಲ ಗೆ ಅಂತಾನೆ ಮಾತಾಡ್ತೈತೆ. ಯಾಕೆಂದ್ರೆ ಮನ್ಸಿಗೆ ಅದೇ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀನು ಏನು ನೋಡ್ತೀಯ ಅದೇ ಆ ದಿನ ಎಲ್ಲ ನಿನ್ನ ಉತ್ತೇಜಿಸುತ್ತೆ. ಅದಕ್ಕಾಗಿ ಬೆಳಗ್ಗೆ ಎದ್ದಾಗ ನಾವು ಸತ್ಯವೇದನೂ ಓದೋಣ ಅಥವಾ ಆತ್ಮಿಕ ಧ್ಯಾನ ಮಾಡೋಣ, ದೇವ್ರ ವಾಕ್ಯ ಧ್ಯಾನ ಮಾಡೋಣ, ಆ ಆತ್ಮಿಕವಾದ ದೇವ್ರ ವಾಕ್ಯ ಹಾಡುಗಳನ್ನ ಕೇಳೋಣ. ಅವಾಗ ಹಾಡು ನಮ್ಮನ್ನು ಉತ್ತೇಜನ ಪಡಿಸಿ ಈ ಒಂದು ದಿನದಲ್ಲಿ ಬರುವಂತ ಶೋಧನೆ, ಅಪಮಾನ, ವೇದನೆ ಅದರ ಮಧ್ಯದಲ್ಲಿ ದೇವ್ರ ಫಲವಾದ ಕಾರಣ. ಅಲ್ಲಲ್ಲಿಯ ಅಲ್ಲಿ ಮೋಶೆನ ಅವರ ಅರಮನೆಯಲ್ಲಿ ಬೆಳೆದ, ಹೌದಲ್ವಾ? ಅವ್ರ ತಾಯಿ ಹಾಲು ಕುಡಿಸುವಾಗೆಲ್ಲ ಏನ್ ಮಾಡಲು, ದೇವ್ರ ವಾಕ್ಯಲ್ಲಿ ಬೋಧಿಸಿ ಬೆಳೆದ. ಹಂಗೆ ಬೆಳೀತಾ ಅದು ಯಾವುದಾದ್ರು ಊರ ಹೆಸರು, ಆ ಒಂದು ಊರು ಇಬ್ಬರೇ ಅವನು ಲಾಸ್ಟಿಗೆ ಅರಮನೆಯನ್ನು ಬಿಟ್ಟು ಹೋಗುವಂಥ ಸಂದರ್ಭ ಬರುತ್ತೆ. ಅರಮನೆ ಬಿಟ್ಟು ಹೋಗುವಾಗ ಅವನೇನು ಮಾಡ್ತಾನೆ, ಒಂದು ಮಿದ್ಯಾನ್ ದೇಶದಲ್ಲಿ ಇಬ್ಬರೇ ಸಾಯಿಸ್ಬಿಟ್ಟು ಎಲ್ಲಿ ರಾಜನ ಸಾಯಿಸ್ಬಿಡ್ತಾನೆ, ಬಿಟ್ಟು ಹೋಗ್ಬಿಡ್ತಾನೆ. ಅಲ್ಲಲ್ಲಿ ಅರಮನೆ ಬಿಟ್ಟು ಹೋಗುವಾಗ ಅಲ್ಲಿ ಅವನೇನಂತಾರೆ, ಒಂದು ಕುರಿ ಕಾಯಿಸ್ಕೊಂಡು ಅಲ್ಲೊಂದು ಹುಡುಗಿನ ಮದುವೆ ಆಗಿ ಸಹಜನ ಮಾತಾಡ್ತಾನೆ, ಮದುವೆಗೆ ನನ್ನ ಜೀವನ ಅಷ್ಟೇ ಅಪ್ಪ, ಆರಾಮಾಗಿ ಮಕ್ಕಳಾಯಿತು, ಮದುವೆ ಆಯಿತು, ಇಲ್ಲಿ ನೆಮ್ಮದಿಯಾಗಿದ್ದೀನಿ ಅಂತ. ಆದರೆ ದೇವರ ಉದ್ದೇಶ ಅವನಲ್ಲಿರುವಾಗ, ಅವನ ಅರಮನೆ ಬಿಟ್ಟು ಹೋದ್ರು ಸಹ ಒಂದು ಮಿದ್ಯಾನ್ ಒಂದು ಗ್ರಾಮದಲ್ಲಿರುವಾಗ ಅಲ್ಲಿ ಮೋಶೆ ನೀನೇ ಬೇಕು, ನೀನು ಬಾ ಅಂತ ಬೆಂಕಿಯ ಪೊದೆಯಲ್ಲಿ ದೇವರು ಮತ್ತೆ ಅವನ ಮಾತಾಡ್ಸೋದು. ಯಾಕಾಗೆ? ಅವನ ಮೇಲೆ ಒಂದು ಉದ್ದೇಶ ಇದೆ. ಪ್ರಿಯ ದೇವರ ಮಗುವೆ, ಇದು ನಿನ್ನ ಮೇಲೆ ದೇವರ ಉದ್ದೇಶ ಇರುವಾಗ ಈ ದಿನ ಆ ಉದ್ದೇಶಕ್ಕೆ ನಾವು ಒಳಗಾಗೋಣ. ಆವಾಗ ದೇವರ ಮಹಿಮೆದ ಕಾರ್ಯ ನನ್ನ ಜೀವಿತದಲ್ಲಿ ಹೊರಪಡುತ್ತದೆ. ಅಲ್ಲಿ ಆವಾಗ ದೇವರು ಅವನನ್ನ ಕರೆದರು. ಮತ್ತೊಂದು ಸರಿ, ಮೋಶೆ ನೀನೇ ಬಾ. ಅವ್ನು ನನಗೆ ಮಾತಾಡಕ್ಕೆ ಬರಲ್ಲ, ಪರವ್ರ ಮುಂದೆ ಮಾತಾಡೋಕ್ಕಾಗಲ್ಲ, ನಾನು ತೊದಲು ನೀನು ಹೋಗುವಾಗ ನೀನೆಲ್ಲ ನಾನೇ ಸಗಣ ಮಾತಾಡ್ತೇನೆ. ಈ ಒಂದು ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ನಿನ್ನನ್ನು ದೇವ್ರು ಕರೆದಿರುವಾಗ ಆ ದೇವರ ಉದ್ದೇಶ ನನ್ನಲ್ಲಿ ಏನಿದೆ, ದೇವರೇ ಇದ್ರೆ ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು ಅಂದ್ರೆ, ದೇವರೇ ನನ್ನ ಜೀವಿತ ನಿನ್ನ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ನಾನು ಒಪ್ಪಿಸಿಕೊಡ್ತೇನೆ. ನೀನು ಆಳ್ವಿಕೆ ಮಾಡು ರಾಜ,
ಆ ರೀತಿ ಒಪ್ಪಿಸಿ ಕೊಡುವಾಗ ದೇವ್ರು ಕ್ರಿಯೆ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ರೋಮಪುರದವರಿಗೆ 8ನೇ ವಾಕ್ಯ ನಾವು ಧ್ಯಾನಿಸೋಣ. 8:30. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಈ ಒಂದು ದಿನದಲ್ಲಿ ಪ್ರಿಯ ದೇವರ ಮಗುವೆ, ನನ್ನನ್ನು ನಿನ್ನನ್ನು ಆ ಬಾಧ್ಯತೆಗೆ ದೇವರ ಉದ್ದೇಶಕ್ಕೆ ಕರೆದಿರುವಾಗ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕರೆದಿರುವಾಗ ನೀನು ನೀತಿವಂತರೆಂದು ಆರಿಸಿಕೊಂಡಿದ್ದೇನೆ. ಇದುವರೆಗೂ ನೀನು ಏನೇ ಪಾಪ ಮಾಡಿರ್ಬೋದು, ಒಬ್ಬರು ಕೇಳಕ್ಕಾಗದಿರುವಂತ ಪಾಪದಲ್ಲಿ ನೀವು ಬಿದ್ದಿರ್ಬೋದು. ದೇವರ ಸನ್ನಿಧಿಯನ್ನು ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕ್ಷಮಾಪಣೆ ಉಂಟು. ನಿನ್ನ ಪಾಪಗಳು ಕಡು ಕೆಂಪಾಗಿರ್ಬೋದು, ಭೀಮನಂತೆ ಬೆಳ್ಳಗೆ ಮಾಡುತ್ತಾನೆ. ನನ್ನ ತಂದೆ ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ಎಷ್ಟೋ ಸಭೆಗಳಲ್ಲಿ ಒಂದು ಏನೋ ತಪ್ಪಾಯ್ತು ಅಂದ್ರೆ ಸೇವಕರು ಏನ್ ಮಾಡ್ತಾರೆ, ನೋ ಅವಳು ಪಾಪಿ, ಅವಳ ಹತ್ರ ಮಾತಾಡ್ಬೇಡ. ಎಷ್ಟೋ ಸಭೆಗಳಲ್ಲಿ ಈ ತರ ನಡೆಯುತ್ತೆ. ಆದ್ರೆ ಈ ನನ್ನ ತಂದೆಯ ದೇವರು ಮನುಷ್ಯನ ನೋಡೋ ತರ ದೇವ್ರು ನೋಡೋದಿಲ್ಲ. ಮನುಷ್ಯನ ಮೇಲೆ ಹೃದಯ ನೋಡ್ತಾರೆ, ಮೇಲೆ ಮುಖ ನೋಡ್ತಾರೆ. ನೀನು ಹೆಂಗಾಗಿದ್ಯಾ, ಎಂತ ಪಾಪದಲ್ಲಿ ಬಿದ್ದು ಬಂದಿದ್ಯಾ ಅಂತ ಚುಚ್ಚಿ ಮಾತಾಡೋ ರೀತಿ ಮನುಷ್ಯರು ಮಾಡ್ತಾರೆ. ಆದ್ರೆ ನಿನ್ನ ಕರೆದಂತ ದೇವರು ನಿನ್ನ ಹೃದಯನು ನೋಡುವಂತನಾಗಿದ್ದಾನೆ. ಯಾಕಂದ್ರೆ ನಿನ್ನ ಮೇಲೆ ಆತನಿಗೊಂದು ಉದ್ದೇಶ ಇದೆ. ನೀನೊಂದು ಕುಟುಂಬಕ್ಕೆ ಕರ್ಕೊಂಡು ಹೋದ್ಮೇಲೆ ನಿನ್ನ ಮುಖಾಂತರ ಬಿಡುಗಡೆಯ ವಿಷಯಗಳಿದೆ, ನಿನ್ನ ಮುಖಾಂತರ ಅನೇಕ ಕಾರ್ಯಗಳಿದೆ. ಅದ್ರ ಕಡೆ ನಾವು ಕಿವಿ ಕೊಡ್ಬೇಕಿದಿಲ್ಲ. ಲೋಕದಲ್ಲಿ ಅನೇಕ ಕಾರ್ಯಗಳು ಬರ್ತವೆ. ಅದಕ್ಕೆ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಆನೆ ಭೂ ದೊಡ್ಡಾಗದ ಆ ರೂಪಾಡಿಗೆ ಈ ಕಡೆ ನಾಯಿ ಬಹು ಅಂದ್ರೆ ನಾಯಿ ತಿರುಗಿ ನೋಡ್ತಾ ಆಯ್ತು ಹೋಗಿ ಸೊಳ್ಳೆ ಹೊಡೆದ ಹಾಕೊಂಡೋಗುತ್ತೆ. ಅದೇ ಪ್ರಕಾರ ಈ ಒಂದು ದೇಹದಲ್ಲಿ ನಿಮ್ಮನ್ನ ನನ್ನನ್ನ ದೇವರು ಆತ್ಮೀಯ ರೀತಿಯಲ್ಲಿ ಕರೆದಿರುವಾಗ ಆತನಿಗೆ ನಿಮ್ಮ ಮೇಲೆ ಒಂದು ಉದ್ದೇಶ ಇದೆ. ಆ ಉದ್ದೇಶನ ಹಾಳು ಮಾಡ್ಬೇಕು ಅಂತಾನೆ ಶತ್ರು ಅದನ್ನ ಏನ್ ಮಾಡ್ತಾನೆ, ಕದ್ದುಕೊಳ್ಳೋದಕ್ಕೂ ಕುಯ್ಯೋದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ. ಶತ್ರು ನಿನ್ನ ಜೀವಿತದ ಸಮಾಧಾನ ಫಸ್ಟ್ ತೆಗೆದಾಕೋದು. ಅಲ್ಲಲ್ಯಾ, ಅವಾಗ ಏನಾಗುತ್ತೆ, ಸಮಾಧಾನ ತೆಗೆದಾಕಿದಾಗ ಪ್ರಾರ್ಥನೆ ಆಟೋಮೆಟಿಕ್ ಬಿದ್ದೋಗುತ್ತೆ. ದೇವರ ಐಕ್ಯತೆ ಬಿದ್ದೋಗುತ್ತೆ. ದೇವರ ಉದ್ದೇಶನ ಅಲ್ಲಿ ಬಿದ್ದೋಗುತ್ತೆ. ಅಲ್ಲಲ್ಯಾ, ನಮ್ಗೆ ಇದನ್ನ ಒಂದು ತಿಳುವಳಿಕೆ ಇರ್ಬೋದು. ಏನು ಇಲ್ದೇ ಇರ್ಲಿ, ದೇವರ ಉದ್ದೇಶಕ್ಕೆ ನಾನು ಒಳಗಾಗಿದ್ದೇನೆ. ದೇವರ ಉದ್ದೇಶ ನನ್ನಲ್ಲಿ ನೆರವೇರ್ತಾ ಇದೆ. ದೇವರ ಉದ್ದೇಶ ನನ್ನಲ್ಲಿದೆ. ಆ ದೇವರ ಉದ್ದೇಶ ನನ್ನಲ್ಲಿ ಇರುವಾಗ ಸಮಾಧಾನ ಮನಸ್ಸು ನನಗೆ ಬರುತ್ತೆ. ದೇವರ ಅನ್ಯತೆ ನನ್ನ ಆಟೋಮೆಟಿಕ್ ಉತ್ಪತ್ತಿ ಆಗುತ್ತೆ. ಯಾವಾಗ ದೇವರ ಉದ್ದೇಶ ನನ್ನಲ್ಲಿ ಬರುವಾಗ, ಅಲ್ಲಲ್ಯಾ, ಆ ದೇವರ ಉದ್ದೇಶ ನನ್ನಲ್ಲಿ ಬರುವಾಗ ಯಾರನ್ನು ನಾನು ಕರೆದನೋ, ಯಾರನ್ನು ನಾನು ನೇಮಿಸಿದನೋ ಅವನನ್ನು ನಾನು ಹೇಳ್ತೇನೆ ನೀತಿವಂತನೆಂದು ನಿರ್ಣಯಿಸಿದನು. ಅಲ್ಲಲ್ಯಾ, ಈ ದಿನ ನಿನ್ನನ್ನು ಕರೆದ ದೇವರು ಹೇಳ್ತಾನೆ, ನೀನು ನೀತಿವಂತನು. ನೀತಿವಂತನಾಗಿ ನಿರ್ಣಯಿಸಿರುವಾಗ ಇನ್ನು ಬೇರೆ ಇದುವರೆಗೂ ಇದ್ದಂತ ಹೋರಾಟಗಳಿಗೆ ಜಾಗವಿಲ್ಲ, ಪಾಪಗಳಿಗೆ ಜಾಗವಿಲ್ಲ, ಎಲ್ಲ ಅಂಧಕಾರ ಶಕ್ತಿಗಳ ಹೋರಾಟಗಳಿಗೆ ಜಾಗವಿಲ್ಲ. ಪಾಪದಲ್ಲಿ ಬೀಳಿಸಿ, ಪಾಪದಲ್ಲಿ ಮುಳುಗಿಸಿ ದೇವರನ್ನ ದೂರ ಶತ್ರುನ ಕುತಂತ್ರ ಇರುವಾಗ ದೇವರು ಹೇಳ್ತಾನೆ, ನಾನು ಈ ದಿನ ನೀತಿವಂತನೆಂದು ನಿರ್ಣಯಿಸ್ತೇನೆ. ಪಾಪದಿಂದ ಮುಳುಗಿಸ್ಬೇಕಂದ್ರೆ ಶತ್ರು ಕಾಯ್ತಾ ಇದ್ದಾನೆ. ಪಾಪದಲ್ಲಿ ಮುಳುಗಿಸಿ ವಾಗ್ದಾನ ಹೊಂದಬಾರ್ದು, ದೇವರ ಉದ್ದೇಶ ಹೊಂದಬಾರ್ದು ಅಂತ ಕಾಯುವಾಗ ಈ ದಿನ ಹೇಳ್ತಾ ಇದ್ರೆ, ನಿನ್ನನ್ನ ನೀತಿವಂತನೆಂದು ನಾನು ಈ ದಿನ ನಿರ್ಣಯಿಸಿದ್ದೇನೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನನ್ನನ್ನ ನಿನ್ನ ದೇವರು ಕರೆದಿರೋದು ಒಂದು ಲಯ ನಾಶವಾಗದಿರುವಂತ ಒಂದು ಉದ್ದೇಶ ನನ್ನ ಮೇಲೆ ಇಟ್ಟಿದ್ದಾರೆ. ಯಾವ ಕೆಟ್ಟ ಅಪರಾಧ ಬರದಂತೆ, ಒಂದು ಕಲಂಕ ಬರದಂತೆ ಅದೇ ರೀತಿ ಉದ್ದೇಶ ನಿನ್ನ ಮೇಲೆ ಇಟ್ಟಿದ್ದಾರೆ. ರೋಗವಿಲ್ಲದಂತ ಒಂದು ಲಯ, ಕಳಂಕ, ಕ್ಷಯ, ರೋಗವಿಲ್ಲದಂತ ಒಂದು ಉದ್ದೇಶ ನಿನ್ನ ಮೇಲೆ ಇಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಈ ತರ ನನ್ನ ಕುಟುಂಬದಲ್ಲಿ ಗೋಳಾಟ ಇದೆಯಾ? ದೇವ್ರ ಸ್ತೋತ್ರ ಮಾಡು. ಅದ್ರ ಮಧ್ಯೆ ದೇವ್ರು ಏನೋ ಕಾರ್ಯ ಮಾಡ್ತಾ ಇದ್ದಾರೆ. ನಿನ್ನ ಮುಖಾಂತರ ಒಂದು ಗ್ರಾಮಕ್ಕೆ ಹೋಗಿರುವಾಗ ಆ ಗ್ರಾಮದಲ್ಲಿ ಬಿಡುಗಡೆ ಉಂಟು. ನಿನ್ನ ಕುಟುಂಬಕ್ಕೆ ಹೊಸ ಕುಟುಂಬಕ್ಕೆ ಹೋಗಿರುವಾಗ ಆ ಕುಟುಂಬದಲ್ಲಿ ನಿನ್ನ ಮುಖಾಂತರ ಅದ್ಭುತ ನಡೆಯುವುದುಂಟು. ನಿನ್ನ ಮುಖಾಂತರ ಮಾನವ ಸ್ವಾತಂತ್ರ್ಯ ಉಂಟು. ಆದ್ರೆ ಶತ್ರುವನು ಈ ದಿನ ಪಾಪದಲ್ಲಿ ಬೀಳಿಸಕ್ಕೆ ಅನೇಕರನ್ನು ಪ್ರೇರೇಪಿಸ್ತಾ ಇದ್ದಾನೆ. ಅಲ್ಲೆಲ್ಲೂಯಾ, ದಾವೀದನು ಸಿಂಗಲ್ ಆಗಿರ್ಬೇಕಾದ್ರೆ ನೋಡಿ ಒಂದು ಸ್ತ್ರೀಯನ್ನು ನೋಡಿ ತಪ್ಪು ಮಾಡ್ದ. ಈ ದಿನ ಸಿಂಗಲ್ ಆಗಿರ್ಬೇಕಾದ್ರೆ ಹೆಂಗಿದ್ದೇವೆ?
ಆಮೆನ್. ನಮ್ಮನ್ನ ನಾವು ಪರಿಶೋಧನೆ ಮಾಡೋಣ. ಯೇಸುವಿನ ಒಬ್ಬಂಟಿಯಾಗಿರುವಾಗಲೇ ಶತ್ರುವನ್ನು ಶೋಧಿಸುವುದು. ಈ ದಿನ ಪ್ರಿಯ ದೇವರ ಮಗುವೆ, ನನ್ನ ಮೇಲೆ ನಿನ್ನ ಮೇಲೆ ದೇವರ ಉದ್ದೇಶ ಇರುವಾಗ ನೀನು ಸಿಂಗಲ್ ಆಗಿರ್ಬೇಕಾದ್ರೆ ದೇವರನ್ನ ಬಾಧ್ಯತೆ ನೀನು ಹೊಂದಬಾರ್ದು ಅಂತ ಶತ್ರು ಅನೇಕ ಕುತಂತ್ರ ಮಾಡ್ತಾ ಇದ್ದಾನೆ. ಶತ್ರುಗೆ ಕಿವಿ ಕೊಡಬೇಡ, ಶತ್ರು ಮಾತಿಗೆ ಕಿವಿ ಕೊಡಬೇಡ. ಇದನ್ನ ದೇವರ ಉದ್ದೇಶ ನಿನ್ನಲ್ಲಿದೆ, ದೇವರ ವಾಗ್ದಾನ ನಿನ್ನಲ್ಲಿದೆ, ದೇವರ ಅನ್ಯತೆ ನೀನು ಇದನ್ನ ಬರಬೇಕು. ಅನೇಕರು ದೇವರ ಅನ್ಯತೆಯಲ್ಲಿ ಇಲ್ಲ. ಇದನ್ನ ಉಪವಾಸ ಮಾಡ್ತಾ ಇದ್ರ, ಪ್ರಾರ್ಥನೆ ಮಾಡ್ತಾ ಇದ್ರ, ಆದ್ರೆ ಅನ್ಯತೆ ಇಲ್ಲ. ಅದಕ್ಕಾಗಿ ದೇವರ ಉದ್ದೇಶ ನಿನ್ನಲ್ಲಿ ಇರುವಾಗ ಈ ದಿನ ಆ ಉದ್ದೇಶ ನೆರವೇರ್ಬೇಕು ಅಂದ್ರೆ ಆ ಒಂದು ಅನ್ಯತೆ ನೀನು ಎದ್ದೇಳಬೇಕು. ಹಲ್ಲೆಲೂಯಾ. ಆದ್ರೆ ಶತ್ರು ಬಿಡ್ತಿಲ್ಲ. ಹಲ್ಲೆಲೂಯಾ. ಅದೊಂದು ವಾಕ್ಯ ನೋಡೋಣ, ಕೀರ್ತನೆ 34:15 ವಾಕ್ಯ. ಕೀರ್ತನೆ 34:15. ಯೆಹೋವನು ಹಲ್ಲೆಲೂಯಾ, ಯೆಹೋವನು ನೀತಿವಂತನನ್ನು ಅವನ ಉದ್ದೇಶ ಇರುವನು ದೇವರನ್ನೆಂತ ಕರೆಯಲ್ಪಟ್ಟಿದೆ, ನೀತಿವಂತನೆಂದು. ಎಷ್ಟು ಜನ ನಂಬ್ತೀರ ನಾನು ಇದನ್ನ ದೇವರ ಮುಂದೆ ನೀತಿವಂತನಾಗಿದ್ದೇನೆ? ಎಷ್ಟು ಜನ ಹೇಳಕ್ಕೆ ಸಾಧ್ಯ? ಹೇಳ್ಬೇಕು. ನಿನ್ನ ಪಾಪ ಏನಿರ್ಬೋದು ಆತನು ಕ್ಷಮಿಸಿದ್ದಾನೆ. ನನ್ನ ದೇವರು ಸದಾ ಕೋಪಿಸುವ ದೇವರಲ್ಲ, ನನ್ನ ದೇವರು ಶಿಕ್ಷಿಸುವ ದೇವರಲ್ಲ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ರೆ ಹಿಮದಂತೆ ಮಾಡ್ತೀನಿ ಅಂತ ಹೇಳಿದ ದೇವರು, ನಿನ್ನನ್ನು ನೀತಿವಂತನೆಂದು ಆರಿಸಿಕೊಂಡ ದೇವರು, ಉದ್ದೇಶ ಇರುವಂತ ದೇವರು ಇದ್ದಾನೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರ ಮೊರೆಗೆ ಕಿವಿಗೊಡುತ್ತಾನೆ. ಅನೇಕರು ಅನ್ಕೊಂತ ಇದ್ದಾರೆ, ದೇವರೇ ಇಷ್ಟು ದಿವಸ ಗೋಳಾಡ್ತಾ ಇದ್ದೀನಿ, ಇನ್ನೂ ಬಿಡುಗಡೆ ಇಲ್ಲ. ಇಷ್ಟು ದಿವಸದಿಂದ ಗೋಳಾಡ್ತೀನಿ, ನನ್ನ ಪ್ರಾರ್ಥನೆ ಯಾವಾಗ ಲಿಮಿಟ್ ಇಲ್ವಾ? ಹಲ್ಲೆಲೂಯಾ. ಈ ದಿನ ಒಂದು ತೀರ್ಮಾನ, ನಾನು ಒಪ್ಪಿಸಿರೋದು ದೇವ್ರ ಕೈಗೆ, ದೇವರಷ್ಟಕ್ಕೆ ಒಪ್ಪಿಸ್ಬಿಟ್ಟು ಕಳವಳ ಕೊಡಬೇಕಿಲ್ಲ. ಅನೇಕರು ಏನ್ ಮಾಡ್ತಾರೆ, ಪ್ರಾರ್ಥನೆ ದೇವರ ಇಂಥ ವಿಷಯ ನಂಗೆ ಬಿಡುಗಡೆ ಬೇಕು ಒಪ್ಪಿಸ್ಕೊಟ್ಟಿರ್ತಾರೆ, ಆದ್ರೆ ಸಿಂಗಲ್ ಇರ್ಬೇಕಾದ್ರೆ ಮತ್ತೆ ದೇವರೇ ಕಾರ್ಯ ಮಾಡಪ್ಪ, ದೇವರೇ ಕಾರ್ಯ ಮಾಡಪ್ಪ ತಲೆ ಮೇಲೆ ಕೈ ಕೆರೆಕೊಂತ ಇರ್ತಾರೆ. ಹಲ್ಲೆಲೂಯಾ. ದೇವ್ರ ಅಪ್ಪಿಸ್ಬೇಕು, ದೇವ್ರು ಮಾಡ್ತಾರೆ, ದೇವ್ರು ಮಾಡ್ತಾರೆ. ಬಟ್ ನೀವು ಮತ್ತೆ ದೇವರೇ ಮಾಡೋ ಅಂದ್ರೆ ದೇವ್ರು ಇವನ ಹುಚ್ಚನ ತಿಕ್ಲನ ಒಂದ್ಸಲ ಒಪ್ಪಿಸ್ ಮತ್ತೆ ಇನ್ನೊಂದ್ಸಲ ಮಾಡ್ತಾ ಇರುತ್ತಾ, ಅವಾಗ ದೇವ್ರ ಮೇಲೆ ಅಪನಂಬಿಕೆ ಉಂಟಾಗಿರುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ಯೆಹೋವನು ನೀತಿವಂತನನ್ನು ಕಟಾಕ್ಷಿಸುತ್ತಾನೆ. ಈ ದಿನ ನೀನು ದೇವರ ಮುಂದೆ ನೀತಿವಂತನಾಗಿರುವ ಆತ ನಿನ್ನ ಮೊರೆಯನ್ನು ಕೇಳುವಂತನಾಗಿದ್ದಾನೆ. ಯಾರ ಜೀವಿತದಲ್ಲಿ ಉದ್ದೇಶ ಇರುತ್ತೋ, ಯಾರ ಮೇಲೆ ದೇವರ ವಾಗ್ದಾನ ಇರುತ್ತೋ, ಯಾರ ದೇವರ ಸಮೀಪದಲ್ಲಿ ಇರ್ತಾನೋ, ಯಾರು ಪ್ರಾರ್ಥನೆಯಲ್ಲಿ ಐಕ್ಯದಲ್ಲಿ ಇರ್ತಾನೋ ಅವರ ಮೇಲೆ ಶತ್ರುವಿನ ಅನೇಕ ಕುತಂತ್ರಗಳಿವೆ. ಹಲ್ಲೆಲೂಯಾ. 19ನೇ ವಾಕ್ಯ ಬೇಗ ಓದಿ. ಅದೇ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ವಾವ್. ಈ ದಿನ ಪ್ರಿಯ ದೇವರ ಮಗ, ನೀನು ದೇವರ ಮುಂದೆ ನೀತಿವಂತನಾಗಿರುವ ದೇವರ ಸ್ತೋತ್ರ ಮಾಡು. ನೀನು ನೀತಿವಂತನಾಗಿರುವಾಗ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು, ಅಲ್ಲಿ ಕಷ್ಟ ಒಂದೊಂದು ಬರ್ದಿದ್ಯಾ? ಕಷ್ಟಗಳು ಅಂದ್ರೆ ಅನೇಕ. ಜೀವಿಸುವ ನಿಮಗೆ ಕಷ್ಟಗಳು, ಸಂಕಟವು ಎಲ್ಲ ಉಂಟು, ಆದ್ರೆ ನೀವು ಧೈರ್ಯದಿಂದಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು. ಅಲ್ಲಿ 1-2 ಲಿಮಿಟ್ ಇದೆ. ಅನೇಕವಿದ್ದರು ಯೆಹೋವನು ಆಮೇನ್ ಅವೆಲ್ಲವುಗಳಿಂದ ಬಿಡಿಸುವನು. ಈ ದಿನ ಶತ್ರುವಾದನು ಕಾಯ್ತಾ ಇದ್ದಾನೆ. ಎಲ್ಲಾದ್ರೂ ಒಂದು ಬಿಡುಗಡೆ ಹೊಂದ್ಕೊಂಡ್ಬಿಟ್ರೆ, ಎಲ್ಲರೂ ಅಭಿವೃದ್ಧಿ ಹೊಂದ್ಬಿಟ್ರೆ, ಆಶೀರ್ವಾದ ಹೊಂದ್ಬಿಟ್ರೆ, ದೇವರ ಉದ್ದೇಶ ನೆರವೇರ್ಬಿಟ್ರೆ, ಶತ್ರುವಿನ ಕುತಂತ್ರ ಈ ದಿನ. ಹಲ್ಲೆಲೂಯಾ. ಮೊದಲು ಶತ್ರುನ ಬಾಯಿನ ಕಟ್ಟಬೇಕು. ನೀನು ಪ್ರಾರ್ಥನೆಯಲ್ಲಿ ಕಟ್ಟುವಾಗ ಶತ್ರು ಎದುರುವುದುಂಟು. ಹಲ್ಲೆಲೂಯಾ. ಮತ್ತಾಯ 12:29 ಓದಿ. ಆಮೆನ್. ಸ್ತೋತ್ರಂ 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 ಸ್ತೋತ್ರಂ. ಇಲ್ಲಿದೆ ಪಾಯಿಂಟ್. ಇದಲ್ಲದೆ ಒಬ್ಬನು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಒಕ್ಕಿ ಅವನ ಸೊತ್ತನ್ನು ಸುಳುಕೊಳ್ಳುವುದು ಹೇಗೆ? ಈ ದಿನ ನಿನ್ನೆಲ್ಲ ಆಶೀರ್ವಾದ ಅವನು ಹಿಡಿದಿಟ್ಟಿದ್ದಾನೆ, ನಿನ್ನ ಎಲ್ಲ ಬಿಡುಗಡೆ ಹಿಡಿದಿಟ್ಟಿದ್ದಾನೆ. ಈ ದಿನ ಬಲಿಷ್ಠನನ್ನು ಮಾಡಬೇಕು. ನಿನ್ನ ಪ್ರಾರ್ಥನೆಯಲ್ಲಿ ಎದ್ದೇಳುವ ಬಲಿಷ್ಠನ ನಡುವುದುಂಟು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ 35ನೇ ಕೀರ್ತನೆ 10ನೇ ವಾಕ್ಯ ಬನ್ನಿ. 35 10ನೇ ವಾಕ್ಯ ಅದಲ್ಲ, ಕೀರ್ತನೆ 35ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನೇ ಕುಗ್ಗಿದವನನ್ನು ಬಲಾತ್ಕಾರಿಯಿಂದ. ಒಂದು ನಿಮಿಷ, ಬಲಿಷ್ಠನ ಈ ದಿನ ನೀನು ಕುಗ್ಗಿ ಹೋಗಿರುವಂತ ಪರಿಸ್ಥಿತಿ ಮಾಡಿರ್ಬೋದು. ಹಲ್ಲೆಲೂಯಾ. ನಿನ್ನ ಮೇಲೆ ದೇವರ ಉದ್ದೇಶದ ಲಯ ಕಳಂಕ ಕ್ಷಯಗಳಿಲ್ಲದ ಒಂದು
ಉದ್ದೇಶ ನಿನ್ನ ಮೇಲೆ ಇರುವಾಗ ಯೇಸುವಿನ ನಾಮದಲ್ಲಿ ನೀನು ಕುಕ್ಕಿ ಹೋಗಿರುವಂತ ಪರಿಸ್ಥಿತಿಯಲ್ಲಿ ತಂದೆ ಕೇಳ್ಬೋದು. ಆದ್ರೆ ನೀನು ಇದನ್ನ ಕೊಳವಳ ಬೇಡ. ದೇವರ ಉದ್ದೇಶ ನಿನ್ನ ಮೇಲಿದೆ. ಆ ಪ್ರಾರ್ಥನೆ ಕಟ್ಟುವುದೇ ಆದರೆ ಹಲ್ಲೆಲೂಯಾ, ಯೆಹೋವನು ಕುಗ್ಗಿದವನನ್ನು ದಿಕ್ಕಿಲ್ಲದ ಬಡವನನ್ನು ಸೂರೆ ಮಾಡುವನಿಂದಲೂ ತಪ್ಪಿಸಿ ರಕ್ಷಿಸುವನು ಯಾರು? ಅಲ್ಲಿ ಒಂದು ನಿಮಿಷ, ಅಲ್ಲಿ ತಪ್ಪಿಸಿ ರಕ್ಷಿಸುವಾತನು ಆತನೇ. ಒಂದು ನಿಮಿಷ, ಇಲ್ಲಿ ಬಲಿಷ್ಠನ ಅನೇಕರನ್ನು ಕುಗ್ಗಿ ಹೋಗಿರುವಂತ ಪರಿಸ್ಥಿತಿ ಮಾಡಿರ್ಬೋದು. ಅಲ್ಲಿ ಕುಗ್ಗಿ ಹೋಗಿ ಬಲಾತ್ಕಾರದಿಂದ ಹಿಡಿಯಲ್ಪಟ್ಟ ಜನ ಅನೇಕರಿದ್ದಾರೆ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತ ಒಂದು ಕುಗ್ಗಿ ಹೋಗಿರುವಂತಹ ಪರಿಸ್ಥಿತಿ ಇರಬಹುದು. ಮಾತ್ರ ದಿಕ್ಕಿಲ್ಲದ ಬಡವನನ್ನು ಅನೇಕರನ್ನು ಯಾರು ಇಲ್ಲ, ನಾನು ದಿಕ್ಕಿಲ್ಲದ ಪರಿಸ್ಥಿತಿ ಇದ್ದೀನಿ ಗೋಳಾಡ್ತಿರ್ಬೋದು. ದೇವರು ಹೇಳ್ತಾದ್ರೆ ಕುಗ್ಗಿದವನು ಬಲಾತ್ಕಾರಿಯನ್ನು ದಿಕ್ಕಿಲ್ಲದವನ್ನು ರಕ್ಷಿಸುವುದನ್ನು ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಈ ದಿನದಲ್ಲಿ ನಿನ್ನ ದಿಕ್ಕಿಲ್ಲದ ಪರಿಸ್ಥಿತಿಯನ್ನು ಬದಲಾಯಿಸಲು ಆತನು ಒಬ್ಬನಿಗೆ ಸಾಧ್ಯ. ಹಲ್ಲೆಲೂಯಾ. ನೀನು ಕುಗ್ಗಿ ಹೋಗಿರ್ಬೋದು, ಕಷ್ಟಗಳಲ್ಲಿ, ವೇದನೆಗಳಲ್ಲಿ, ದುಃಖದಲ್ಲಿ ಕುಗ್ಗೋಗಿರ್ಬೋದು, ಸಂತದವರು ಮಾತಾಡುವಂತ ಮಾತುಗಳಿಂದ ನೀನು ಕುಗ್ಗಿ ಹೋಗಿರ್ಬೋದು. ಯೆಹೋವನು ಕುಗ್ಗಿದವರನ್ನು ದಿಕ್ಕಿಲ್ಲದವರನ್ನು ಬಿಡಿಸುವವನು ಆತನೇ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಬಲಿಷ್ಠರನ್ನು ಹೊಡಿಬೇಕಿದ್ದರೆ ಪ್ರಾರ್ಥನೆಯಲ್ಲಿ ಹೊಡಿವಾಗ ಆ ಒಂದು ಕುಗ್ಗಿ ಹೋಗಿರುವಂತ ಪರಿಸ್ಥಿತಿಗೆ ಬದಲಾವಣೆ. ಅನೇಕರು ಇದರಲ್ಲಿ ನಾವು ದಿಕ್ಕಿಲ್ಲದ ಪರಿಸ್ಥಿತಿ, ನನ್ನನ್ನು ನೋಡುವವರು ಯಾರು ಇಲ್ಲ, ಎಲ್ಲ ಇದ್ದು ಇಲ್ಲದಂತ ಪರಿಸ್ಥಿತಿ ನಮ್ಗಿದೆ. ಈ ರೀತಿ ದೇವ್ರ ಗೋಳಾಡಿದ್ದೀರಾ. ಆದ್ರೆ ದೇವ್ರು ಹೇಳ್ತಾ ಇದ್ರೆ ನಿನ್ನ ಎತ್ತ ತಂದೆ ತಾಯಿ ಬಂದು ಬಳಗ ಯಾರೇ ಕೈ ಬಿಡಬಹುದು. ನಿನ್ನ ಮೇಲೆ ಒಂದು ಉದ್ದೇಶ ಇದೆ. ಕಲಂಕ ಕ್ಷಯಗಳಿಂದ ಒಂದು ಉದ್ದೇಶ ನಿನ್ನ ಮೇಲೆ ಇರುವಾಗ ನಿನ್ನ ದಿಕ್ಕಿಲ್ಲದ ಪರಿಸ್ಥಿತಿ ಇರ್ಬೋದು. ಹಲ್ಲೆಲೂಯಾ. ನೀನು ಯಾರು ಮಾತು ಕೇಳಿ ಕುಗ್ಗಿ ಹೋಗಿರ್ಬೋದು. ನಿನ್ನನ್ನು ಬಿಡಿಸುವ ಆತನೊಬ್ಬನೇ, ಆತನು ರಕ್ಷಿಸುವ ಆತನ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ. ಹಲ್ಲೆಲೂಯಾ. ಇದನ್ನ ಅಂತ ಅನ್ನೋದನ್ನ ಬರಬೇಕು. ಹಲ್ಲೆಲೂಯಾ. ಕೊನೆಯದಾಗ ಒಂದು ವಾಕ್ಯನ ಓದಿ ಮುಗಿಸೋಣ. ಆಮೆನ್. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. 1 ಯೋಹಾನ 1:3 ವಾಕ್ಯ. 1 ಯೋಹಾನನ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ. ನಾವು ಇಲ್ಲಿ ಯೋಹಾನನ್ ಹೇಳ್ತಾ ಇರೋದು, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ಎಲ್ಲರೂ ಇಲ್ಲದಿರಾ? ಎಲ್ಲರೂ ಇಲ್ಲದಿರಾ? ಓದೋರು ಮಾತ್ರ ನೋಡಿ, ಎಲ್ಲ ಮೇಲೆ ನೋಡಿ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇನೆ. ನಮಗಿರುವ ಅನ್ಯೋನ್ಯತೆಯು ಪಾಪದ ಸಂಗಡ ಅಲ್ಲ. ನಮಗಿರುವ ಅನ್ಯತೆ ಪರಿಶುದ್ಧದ ಕೆಡಿಸುವಂತ ಸಂಗಡ ಅಲ್ಲ. ಹಲ್ಲೆಲೂಯಾ. ನಮಗಿರುವಂತ ಅನ್ಯತೆ ರೋಗದ ಸಂಗಡ ಅಲ್ಲ. ನಮಗಿರುವ ಅನ್ಯತೆ ಮಾಟ ಮಂತ್ರದ ಜೊತೆ ಅಲ್ಲ. ಹಲ್ಲೆಲೂಯಾ. ಈ ದಿನ ನನಗೂ ನಿನಗಿರುವಂತ ಅನ್ಯತೆ ಅಲ್ಲಿ ಓದಿಬಿಡದ ತಂದೆಯ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. ಹಲ್ಲೆಲೂಯಾ. ಈ ದಿನ ನಿಮ್ಮ ಮೇಲೆ ನನ್ನ ಮೇಲೆ ದೇವರ ಉದ್ದೇಶ ಇಟ್ಟಿರುವಾಗ ಆ ಒಂದು ಲಯ ಕಲಂಕ ಕ್ಷಯಗಳಿದ್ದಂತ ಉದ್ದೇಶ ಅದರ ಮೇಲೆ ಬರುವಾಗ ಈ ದಿನ ಅದು ಅನ್ಯೋನ್ಯತೆ ಬರಬೇಕು. ಪ್ರಿಯ ದೇವರ ಮಗುವೆ, ಆ ಉದ್ದೇಶ ನೆರವೇರಬೇಕು ಅಂದ್ರೆ ಮೊದಲು ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆ ಬರಬೇಕು. ನಮಗಿರುವಂತ ಅನ್ಯೋನ್ಯತೆ ಮಾಟ ಮಂತ್ರ ಜೊತೆ ಅಲ್ಲ. ನಮಗಿರುವಂತ ಅನ್ಯೋನ್ಯತೆ ಪಾಪ ಮಾಡೋದು, ವ್ಯಾಭಿಚಾರ ಮಾಡುವಂತ ವಿಷಯಗಳಲ್ಲ. ಹಲ್ಲೆಲೂಯಾ. ನಮಗಿರುವಂತ ಅನ್ಯೋನ್ಯತೆ ಪಾಪದಲ್ಲಿ ಬೀಳಿಸಿ ನರಕದಲ್ಲಿ ತಪ್ಪಲ್ಪಡುವಂತ ವಿಷಯಗಳಲ್ಲ. ಹಲ್ಲೆಲೂಯಾ. ನಮಗಿರುವಂತ ಅನ್ಯೋನ್ಯತೆ ಭೇದ ಭಿನ್ನತೆ ಹುಟ್ಟಾಕುವ ವಿಷಯಗಳಲ್ಲ. ಹಲ್ಲೆಲೂಯಾ. ನಮಗಿರುವಂತ ಅನ್ಯೋನ್ಯತೆ ಸಮಾಧಾನ ಕೆಡಿಸುವಂತ ವಿಷಯಗಳಲ್ಲ. ಅದು ತಂದೆಯ ಸಂಗಡಲು ಮಗನಾದ ಇರುವಂತ ಮಗನಾದ ಯೇಸು ಕ್ರಿಸ್ತನ ಸಂಗಡ ಅನ್ಯೋನ್ಯತೆ ನೀನು ಬರುವಾಗ ಆತನ ಉದ್ದೇಶ ನಿನ್ನಲ್ಲಿ ನೆರವೇರುತ್ತೆ. ಆತನ ಉದ್ದೇಶ ನಿನ್ನಲ್ಲಿ ನೆರವೇರಬೇಕಾದ್ರೆ ಮೊದಲು ದೇವರೊಂದಿಗೆ ಅನ್ಯೋನ್ಯತೆ ಆಗು. ಇದರ ಅನೇಕರು ಅನ್ಯೋನ್ಯತೆಯಲ್ಲಿ ಬಿದ್ದೋಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ವಾರದಿಂದ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಒಂದು ಸ್ತ್ರೀ ಇದ್ದಾರೆ. ಹೊಟ್ಟೆಯ ನೋವು ಗೋಳಾಡ್ತಿದ್ದಾರೆ.
ಆದ್ರೆ ದೇವರ ಪ್ರಾರ್ಥಿಸಿದ್ದಾರೆ ದೇವರೇ, ನನ್ನ ನೋವಿಗಿನ್ನ ಬಲಂತ ಇಲ್ವಾ, ನನ್ನ ನೋವಿಗೆ ಕಾಣಿಸ್ತಾ ಇಲ್ವಾ ನಿನ್ಗೆ? ದೇವರನ್ನ ಪ್ರಶ್ನೆ ಮಾಡಿರೋದುಂಟು. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನೀನು ದೇವರ ಅನ್ಯೋನ್ಯತೆಗೆ ಬರುವುದೇ ಆದರೆ ನಿನ್ನ ಜೀವಿತದಲ್ಲಿ ಓಡಾಡುವಂತ ಓಡಾಟ ಅದು ಅನಾರೋಗ್ಯ ದಿನ ಬಿಟ್ಟು ಹೋಗುವುದು. ಯೇಸುವಿನ ನಾಮದಲ್ಲಿ ಅಲ್ಲಲಿಯ ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ಆ ಉದ್ದೇಶ ಲಯ ನಿನ್ನನ್ನು ನಾಶ ಮಾಡುವಂತ ಉದ್ದೇಶ ಅಲ್ಲ. ನಿನ್ನನ್ನು ಕ್ಷಯ ರೋಗ ತಂದಿಕ್ಕಿರುವಂತ ವಿಷಯಗಳಲ್ಲ, ನಿನ್ನನ್ನು ನಾಶ ಮಾಡುವಂತ ವಿಷಯಗಳಲ್ಲ. ಅಲ್ಲೆಲುಯಾ, ಅಲ್ಲೆಲುಯಾ. ಲಯ ಕಳಂಕ ಕ್ಷಯಗಳಿಲ್ಲದಂತ ಉದ್ದೇಶ. ಆ ಉದ್ದೇಶ ನಿನ್ನಲ್ಲಿ ನೆರವೇರಬೇಕು ಅಂದ್ರೆ ನೀ ಇದನ್ನ ದೇವರ ಅನ್ಯೋನ್ಯತೆಗೆ ಬರಬೇಕು. ಅದಕ್ಕೆ ಅವಾಗಲೇ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಇದ್ದಾಗ ಮಾತ್ರ ಬೆಳಗ್ಗೆ ರಾತ್ರಿ ಪ್ರಾರ್ಥನೆ ಅಲ್ಲ, ಬೆಳಗ್ಗೆ ಎದ್ದಾಗ ದೇವರಿಗೆ ಪ್ರಾಮುಖ್ಯತೆ ಕೊಡ್ಬೇಕು. ನಾನು ಆ ದಿನ ಪ್ರಾರ್ಥನೆ ಮಾಡಿಸಿ ಹೋಗುವಾಗ, ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ವಾಕ್ಯವನ್ನು ಧ್ಯಾನಿಸಿ ಹೋಗುವಾಗ ಲೋಕದಲ್ಲಿ ಒಂದು ಸಮಾಧಾನ. ನೀನು ಬೆಳಗ್ಗೆ ಎದ್ದು ಗೆ 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 ಅಂತ ರೀಲ್ ನೋಡ್ರೆ ಲೋಕದಲ್ಲಿ ಗೆ ಗೆ ಅಂತಾನೆ ರೀಲಲ್ಲೇ ಆಗ್ಬಿಡುತ್ತೆ. ಅಲ್ಲಲ್ಲಿಯ ಆದ್ರಿಂದ ಈ ದಿನ ನಿನ್ನ ಜೀವಿತ ಆತನಿಗೆ ಸಮರ್ಪಿಸಿಕೊಡು. ಆತನ ಉದ್ದೇಶ ನಿನ್ನಲ್ಲಿ ನೆರವೇರಿಸುವಂತನಾಗಿದ್ದಾರೆ, ಆತನ ವಾಗ್ದಾನ ನಿನ್ನಲ್ಲಿ ನೆರವೇರಿಸುವಂತನಾಗಿದ್ದಾರೆ. ಆಮೇಲೆ ಈ ಒಂದು ವಾಕ್ಯ ಮುಖ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡೋದು